ಅದೇ ಬೆಳಿಗ್ಗೆ ಪ್ರಾರಂಭ ಮಾಡಿದಂಥ ಏನು ಜಂಟಿ ಸರ್ವೆ ಕಾರ್ಯ ಈ ಸಂಜೆ 6 ಗಂಟೆವರೆಗೂ ನಡೆದಿತ್ತು. ಈ ಕಾರ್ಯದಲ್ಲಿ ನಾವು ಇವತ್ತು ನಮ್ಮೆಲ್ಲ ಸರ್ವೇಯರ್ಸ್ಗಳು ಅಂದರೆ ನಮ್ಮ ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಮಾಡಿದ್ದು. ಸಂಜೆವರೆಗೆ ಎಲ್ಲವನ್ನೂ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇರೋದರಿಂದ ನಾಳೆ ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನದೊಳಗಡೆ ಮುಗಿಸುವಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇನ್ನೊಂದಷ್ಟು ಉಳ್ಕೊಂಡಿದೆ. ಫಾರೆಸ್ಟ್ ಗಡಿ ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಈ ಚೈನಿಂದ ಕೂಡ ಅಳಿಬೇಕಾಗಿದೆ, 2 ಕಡೆಯಿಂದನೂ ಅಳಿಬೇಕಾಗಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾಯಿದೆ. ಮತ್ತೊಂದಷ್ಟು ಈ ಜಂಗಲ್ಸ್ ಎಲ್ಲ ಬೆಳ್ಕೊಂಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅಥವಾ 2 ಗಂಟೆವರೆಗೆ ಮುಗಿಸ್ಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ. ಸೊ ನಾಳೆಗೆ ಅದು ಮುಗಿಸ್ತೀವಿ. ಈ ವಿಚಾರ ನಾವು ಪೆಟಿಷನರ್ ಕೂಡ ಗಮನಕ್ಕೂ ಕೂಡ ತಂದಿದ್ದೇವೆ. ಈಗ ಹೊರಗಡೆ ಏನು ನಾವು ಮಾಡಬೇಕಾಗಿತ್ತು ರೋವರಲ್ಲಿ ನಾವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಲ್ಯಾಂಡ್ ಪಾರ್ಸಲ್ಸು ಮತ್ತು ಅಲ್ಲಿರ್ತಕ್ಕಂಥ ಕೋಆರ್ಡಿನೇಟ್ಸ್ ಎಲ್ಲ ಪಾರ್ಸಲ್ಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಕಂದಾಯ ಗ್ರಾಮದ ಗಡಿಯನ್ನೆಲ್ಲ ನಾವು ಗುರ್ತು ಆಗಿದೆ. ಇದು ಫಾರೆಸ್ಟ್ದು ಗಡಿನೂ ಯಾವುದೋ ಡಿಫಿಕಲ್ಟ್ ಪೊಸಿಷನ್ಸ್ ಇತ್ತು, ತುಂಬ ಚಾಲೆಂಜಿಂಗ್ ಅಂತಿತ್ತು. ಈ ಭಾಗದಲ್ಲಿ ನೀವೇನು ಗಮನಿಸಿದ್ದೀರಿ ಸೌತ್ ಈಸ್ಟ್ ಭಾಗದಲ್ಲಿ ಅದು ಕೂಡ ನಾವು ಐಡೆಂಟಿಫೈ ಮಾಡಿ ಅದು ಒಂದು ಚೈನ್ ಎಷ್ಟು ಒಂದು 10 ಚೈನು ಪ್ಲಸ್ 28 ಚೈನ್ವರೆಗೂ ನಾವು ಅಳೆದಿದ್ದೀವಿ. ಈ ಕಡೆ ಭಾಗದಿಂದ ಒಂದು ಸ್ವಲ್ಪ ಬರಬೇಕಾಗಿದೆ. ಸ್ವಲ್ಪ ಕತ್ಲಾದ್ರಿಂದ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಜಂಗಲ್ಸ್ ಇದೆ. ಆ ಕಾರಣಕ್ಕಾಗಿ ನಾನು ಫಾರೆಸ್ಟ್ನವ್ರಿಗೂ ಕೇಳ್ಕೊಂಡಿದ್ದೀನಿ, ನಾಳೆ ಬೆಳಿಗ್ಗೆ ಅವರಲ್ಲಿ ಜಂಗಲ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅವರು ಮಾಡ್ತಾ ಜೊತೆಯಲ್ಲಿ ಫಾರೆಸ್ಟ್ ಗಡಿಯನ್ನು ಕೂಡ ರೋವರಿಂದ ಮತ್ತು ಚೈನಿಂದನೂ ಕೂಡ ನಾಳೆ ಬೆಳಿಗ್ಗೆ ಮಾಡಿ ಬಹುಶಃ ನಾಳೆ ಮಧ್ಯಾಹ್ನದೊಳಗಡೆ ಇಡೀ ಈ ಜಂಟಿ ಸರ್ವೆ ಕಾರ್ಯನ ಮುಗಿಸ್ತಕ್ಕಂಥ ಒಂದು ಪ್ಲ್ಯಾನ್. ಇಲ್ಲ ಒಟ್ಟಿಗೆ ಒಂದೇ ಸರ್ವೆ. ಇದು ಜಂಟಿ ಸರ್ವೆ, ಇಬ್ಬರು ಇದ್ದಾರೆ. ಹಾಂ, ಅವರು ಗೊಂದಲ ಏನಿಲ್ಲ. ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ಲು ಮತ್ತು ಸರ್ವೆ ಪ್ರಕಾರ ಏನು 1884ರಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿಯೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತಾ ಇರೋದು. ಇದರ ಜೊತೆಯಲ್ಲಿ 1944ಅಲ್ಲಿ ಏನೀಗ ಫಾರೆಸ್ಟಿಂದ ನೋಟಿಫಿಕೇಷನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವೀಗ. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ 50 ಲಿಂಕು 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಇಲ್ಲ, ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪೆಟಿಷನರ್ ಗಮನಕ್ಕೂ ತಂದಾಗ ಪೆಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಿಬಿಡ್ತೇವೆ. ಉದ್ದೇಶ ಏನು ಅಂತಂದರೆ 2 ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ. ನಾವು ರೋವರಿಂದ ಮಾಡ್ತೀವಿ, ಚೈನಿಂದ 2 ಚೈನಿಂದನೂ ಕೂಡ ಮೆಜರ್ ಮಾಡ್ತಾಯಿದ್ದೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ತಾಗಬೇಕಲ್ಲ. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರ್ತಿಸುವಂಥ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಉಡ್ಯದಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಹಾಗಾಗಿ ಅದನ್ನು ನಾಳೆ ಇನ್ನೂ ಅಷ್ಟು ಕೂತ್ಕೊಂಡು ಅದು ಎಫೆಕ್ಟಿವ್